ಬೆಳಗಾವಿ ಉತ್ತರ ವಲಯ ಪೊಲೀಸ್ ಮಹಾನಿರ್ದೇಶಕರಾದ ಚೇತನ್ ಸಿಂಗ್ ರಾಠೋಡ್ ಅವರು ಇಂದು ಸ್ಥಳೀಯ ಸುರೇಬಾನ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. ಈ ವೇಳೆ ಭೇಟಿ ನೀಡಿದ್ದ ಅವರು ಕಡತಗಳನ್ನು ಪರಿಶೀಲನೆ ಮಾಡಿದರು. ಇನ್ನು ಪೊಲೀಸ್ ಠಾಣೆ ಭೇಟಿ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯವಾದ ಸಲಹೆಗಳನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನೀಡಿದರು. ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದರು. ಇನ್ನು ತಮ್ಮ ಭೇಟಿಯ ಭಾಗವಾಗಿ ಐಜಿಪಿ ರಾಠೋಡ್ ಅವರು ನೂತನ ಪೊಲೀಸ್ ಠಾಣೆ ಜಾಗೆಯನ್ನು ಈಗಿನ ಪೊಲೀಸ್ ಠಾಣೆ ಆವರಣದಲ್ಲಿ ಜಾಗೆಯಲ್ಲಿ ನೂತನ ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ವಾಸ್ತು ಸೇರಿ ಇನ್ನಿತರ ಬೇಡಿಕೆಗಳಿದ್ದರೆ ಬಗೆಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಸಲಹೆ ಕೊಟ್ಟರು. ಸಿಬ್ಬಂದಿಯೊಂದಿಗೆ ಅವರ ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವತ್ತ ಪೂರ್ವಭಾವಿ ವಿಧಾನವನ್ನು ಈ ವೇಳೆ ಭೇಟಿಯಲ್ಲಿ ಉತ್ಪಾದಕ ಮತ್ತು ಸ್ಮರಣೀಯವಾಗಿದ್ದವು. ಈ ವೇಳೆ ಬೆಳಗಾವಿಯ ಅಡಿಷನಲ್ ಎಸ್ಪಿ ರಾಮಗೊಂಡ ಬಸರ್ಗಿ, ಡಿಎಸ್ಪಿ ಚಿದಂಬರ್ ಮಡಿವಾಳರ್, ಸಿಪಿಐ ವಿನಾಯಕ್ ಬಡಿಗೇರ್, ಸುರೇಬಾನ್ ಪಿಎಸ್ಐ ಗುರುರಾಜ್ ಕಲಬುರ್ಗಿ, ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ್, ಕಟಕೋಳ್ ಪಿಎಸ್ಐ ಬಸವರಾಜ್ ಕಣ್ಣೂರ್ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಬಸನಗೌಡ ಪಾಟೀಲ್, ಸುರೇಬಾನ. ಸುಮಾರು ಸ್ಟೇಷನ್ನಲ್ಲಿ ನೋಡಿದಾಗ ಸಬ್ ಇನ್ಸ್ಪೆಕ್ಟರ್ಗಳು ನಮ್ಮದು ಚೇಂಬರ್ ಬಿಟ್ಟು ಬೇರೆ ಒಂದು ಚೇಂಬರ್ ಮಾಡಬೇಕು. ಅವು ಎಲ್ಲರಿಲ್ಲ, ಎಲ್ಲ ಕನ್ಸಲ್ಟ್ ಮಾಡಿಬಿಡಿ. ಯಾರ್ಯಾರು ನಿಮಗೆ ಹೋಗಿ ಯಾರ್ಯಾರು ಕನ್ಸಲ್ಟ್ ಮಾಡಬೇಕು ಕನ್ಸಲ್ಟ್ ಮಾಡ್ಬೋದು. ಅಷ್ಟು ಮೇಲೆ ನಂಬಿಕೆ ಇಲ್ಲ ಅಂದರೆ ಹಾಗೆ ಇರಲಿ, ನೋ ಪ್ರಾಬ್ಲಮ್. ಬಟ್ ಏನು ಮಾಡಬೇಕಾಗಿದೆ ಪ್ರಾರಂಭ ಅಷ್ಟೇ ವರ್ಷಗಳಲ್ಲೇ ಮಾಡಬೇಕು. ಹೌದು, ಅದು ಮೊನ್ನೆ ನಾ ಏನು ತಿಳ್ಕೊಂಡು ಮಾಡೀನಿ ಸರ್, ಮೇಲ್ಗಡೆ ಒಂದು ಮೇಲ್ ಮತ್ತು ಫೀಮೇಲ್ ಅಂದರೆ ಒಂದು ಬೆಡ್ರೂಮ್ ಮಾಡಿದ್ವಿ ಸರ್, ಭಾಳ ಚಿಕ್ಕದಾಗಿತ್ತು. ಅದಕ್ಕೆ ಎರಡು ಕೂಡ ಒಂದು ಮತ್ತೊಂದು ಮಾಡುವಂಗೆ ಮಾಡಿದ್ವಿ ಸರ್. ಅವನು ಸರಿ ಹಿಂಗೆ ಅದು ಹಂಗೆ ಅಂತಂದ, ಮತ್ತು MLA ಅವ್ರ ಕಡೆಯಿಂದ ಹೇಳಿಸಿ ಆಯ್ತು ಮಾಡಿಸ್ತೀವಿ ಸರ್, ಮಾಡಿಸ್ಬೇಕು ಸರ್. ಟಾಯ್ಲೆಟ್ ವರ್ಕೇಬಲ್ ಇರಬೇಕು, ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕು, ಚಾಲ್ತಿನಲ್ಲಿ ಇರಬೇಕು. ಭಾಳಷ್ಟು ಹೊಸ ಬಿಲ್ಡಿಂಗ್ನಲ್ಲಿ ಟಾಯ್ಲೆಟ್ ನಮಗೆ ಸ್ಟಾರ್ಟಿಂಗ್ನ 6 ತಿಂಗಳು ಸರಿ ಇರ್ತದೆ, ಆಮೇಲೆ ಎಲ್ಲ ಬ್ಲಾಕ್ ಆಗಿ ನೀವೇ ಲಾಕ್ ಹಾಕ್ಕೊಂಡ್ಬಿಡ್ತೀವಿ. ನಮಗೆ ಏನು ಪ್ರಯೋಜನ? ಸೊ ಕ್ವಾಲಿಟಿ ಸ್ಟಾರ್ಟಿಂಗಿಂದನೇ ಅಬ್ಸರ್ವೇಷನ್ನಲ್ಲಿ ಇಟ್ಕೋಬೇಕು. ಪ್ಲಸ್ ಏನಾದರೂ ಮಾಡಿಫಿಕೇಷನ್ ಆಗಬೇಕಾದ್ರೆ ಮೊದಲೇ ಅದನ್ನು ಹೇಳ್ಕೊಂಡು ಮಾಡಬೇಕಾಗುತ್ತೆ. ರೈಟಿಂಗ್ನಲ್ಲಿ SP ಅವ್ರ ಕಡೆಯಿಂದ KSPSCಗೆ ಕನ್ವೆ ಕೂಡ ಆಗಬೇಕಾಗುತ್ತೆ. ಯಾಕೆಂದರೆ ಮತ್ತೆ ಬರ್ತಾ 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 ನೀವು ಇಲ್ಲಿ ಇದು ಕೂಡ ಮಾಡಿ ಅದು ಕೂಡ ಮಾಡಿ ಎಲ್ಲವೂ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಬಜೆಟ್ ಒಂದು ಕಾನ್ಸ್ಟೆಂಟ್ ಇರ್ತದೆ. ಸೊ ಅವರು ಮತ್ತೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ. ಏನಾದರೂ ಜಾಸ್ತಿ ಮಾಡಲಿಕ್ಕೆ ಇಟ್ಟಿದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೆ. ಸೊ ಏನಿದೆ ಸ್ಟಾರ್ಟಿಂಗ್ನಲ್ಲೇ ನೀವು ಹೇಳಿಬಿಟ್ರೆ ಸರಿ ಆಗುತ್ತೆ. ದಿಕ್ಕು ಏನಿದೆ, ನಿಮಗೆ ಏನು ಬೇಕು ಅದು ಮೊದಲೇ ಮಾಡಬೇಕು. ಆಗಲಿ ಆಮೇಲೆ ಚೇಂಜಸ್ ಅದು 2 ವರ್ಷ ಇದಕ್ಕಿಂತ ಹಳೆ ಜಾಗ